ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನುಗ್ಗೆ ಸೊಪ್ಪಿನ ಉಪ್ಸಾಂಬಾರು ಮಾಡ್ತಾ ಇದ್ವಿ. ಸೊ ಹಾಗಾಗಿ ನುಗ್ಗೆ ಸೊಪ್ಪನ್ನು ಈ ಥರ ಬಿಡಿಸಿಟ್ಕೊಂಡಿದ್ದೀವಿ. ನೋಡಿ, ನೀವೇ ನೋಡ್ಬೋದು. ನೋಡಿ, ಕಡ್ಡಿ ಸಹಿತ ನಾನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಕಡ್ಡಿ ಬೇಡ, ಸ್ವಲ್ಪ ಬಲ್ತಿದೆ ಅಂತ ಅಂದರೆ ಈ ಥರ ನೀವು ರಿಮೂವ್ ಮಾಡ್ಕೋಬೋದು ಕಡ್ಡಿನ. ಓಕೆನಾ, ಹೀಗೆ ಬಿಡಿಸ್ಕೋಬೋದು. ಎಲ್ಲ ಚಿಕ್ಕ ಚಿಕ್ಕ ಎಲೆ ಇರೋದ್ರಿಂದ ಈ ಥರ ಮಾಡೋದಕ್ಕೆ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳೋದಾದರೆ ಈ ಥರ ಬರುತ್ತಲ್ವಾ, ಇದನ್ನು ಈ ಥರ ಕಟ್ ಮಾಡೋ ಬದಲು ಹೀಗೆ ನೀವು ಸುಮ್ಮನೆ ಕೈಯಲ್ಲೇ ಈ ಥರ ಮುಟ್ಕೋಬೋದು. ಸೊಪ್ಪಾವಾಗ ಸ್ವಲ್ಪ ಸ್ವಲ್ಪ ಕಟ್ ಆಗುತ್ತೆ. ನೋಡಿ, ಕಟ್ ಆಗಿದೆ. ಇದನ್ನ ಇವಾಗ ನೆನೆಸೋಣ. ಟೇಸ್ಟ್ ತುಂಬ ಅದ್ಭುತವಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಟೊಮೊಟೊನ ಸುಟ್ಕೊಳ್ತಾ ಇದ್ದೀನಿ. ಟೊಮೊಟೊನ ಚೆನ್ನಾಗಿ ಸುಟ್ಕೊಂಡ್ಮೇಲೆ ಈ ಥರ ಕಿವುಚ್ಕೋಬೇಕು. ಈಗ ಬಾಣಲೆಯನ್ನು ಕಾಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಅದು ಕಾದ ನಂತರ ಒಂದು ಬೌಲ್ ಹಸಿರು ಕಾಳನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಡೀಪ್ ಅಂದರೆ ಫುಲ್ ಅದು ಬ್ಲ್ಯಾಕ್ ಆಗೋ ಥರ ಏನು ಮಾಡಬೇಡಿ, ಬಟ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 2 ಕಪ್ಸ್ ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ಕಾಳು ಬೆಂದಿದೆ. ಆ್ಯಕ್ಚುಲಿ ನೋಡ್ಬೋದು ನೀವೇನೆ. ಇಲ್ಲಿಗೆ ಸ್ವಲ್ಪ ಸಾಲ್ಟ್ ಹಾಕೋಣ. ಉಪ್ಸಾಂಬಾರ್ಗೆ ಉಪ್ಪೇ ಇಲ್ಲ ಅಂತ ಹೇಳಿ ಗೈಸ್. ಹಾಗಾಗಿ ಸಾಲ್ಟ್ನ ಸ್ವಲ್ಪ ನೋಡ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿಗೆ ನಾವು ನೆನೆಸಿಟ್ಕೊಂಡಿದ್ವಲ್ವಾ ಸೊಪ್ಪು, ಅದನ್ನು ಹಾಕ್ಕೋಬೇಕು. ಇವಾಗ ಬೇಯಬೇಕಲ್ವ ಅದನ್ನು, ಇಲ್ಲಾಂದರೆ ಕಾಳು ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತೆ. ಹಾಗೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಒಗ್ಗರಣೆ ಕಾಳು ಸೆಪ್ರೇಟಾಗಿ ಎತ್ತಿ ಒಗ್ಗರಣೆ ಮಾಡ್ಕೊಳಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ನೀರನ್ನು ಚೆನ್ನಾಗಿ ಹೀಗೆ ಸೋಸಿಬಿಟ್ಟು ಆಮೇಲೆ ಹಾಕ್ಕೊಳ್ಳಿ, ಆಯಿತಾ. ನೋಡಿ, ಹಾಕ್ಕೊಂಡಿದ್ದೀನಿ. ಇವಾಗ ಇದೇನಪ್ಪ ಫುಲ್ ಫಿಲ್ ಆಗೋಯ್ತಲ್ಲ ಅಂತ ಅನ್ಕೊಂಬೇಡಿ. ಅದೆಲ್ಲ ಬೆಂದ ಮೇಲೆ ನೀವೇ ನೋಡ್ತೀರಾ ಹೇಗಾಗುತ್ತೆ ಅಂತ. ಈಗ ಇದನ್ನು ಜಾಲರಿ ಬೂಸಿ ಯೂಸ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸಿ, ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ತನಕ ಚೆನ್ನಾಗಿ ಬೇಯಿಸಿ ಅಂತ ಕುದೀತಾ ಇದೆ. ಸೊ ಇದನ್ನು ಸ್ವಲ್ಪ ಕೈ ಆಡ್ಕೊಳ್ಳಿ ಗೈಸ್. ಇದು ಇನ್ನೊಂದು ಸ್ವಲ್ಪ ಬೇಯಬೇಕು, ಒಂದು 5 to 10 ಮಿನಿಟ್ಸ್ ಅಂದ್ಕೊಳ್ಳಿ. ನೋಡಿ, ಈಗ ಆಲ್ರೆಡಿ ರಸ ಬಿಟ್ಟಿದೆ. ಸೊಪ್ಪಿಂದು ರಸ ಮತ್ತು ಕಾಳಿನ ರಸ ಎರಡು ಬಿಟ್ಟು ಅದೆರಡು ಮಿಕ್ಸ್ ಆಗಿದೆ. ಸೊ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೇಯಿಸಿದ ಮೇಲೆ ನೀರಿನ ಪ್ರಮಾಣ ಕಡಿಮೆ ಆಗಿರುತ್ತೆ. ಸೊ ದಟ್ ನಾನು ಇಲ್ಲಿ 1 ಬೌಲ್ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಚೆನ್ನಾಗಿ ಬಂದಿದೆ ಅಲ್ವಾ. ಇದಕ್ಕೆ ಇವಾಗ ನಾವು ಆಗಲೇ ಕಿವುಚಿಟ್ಕೊಂಡಿದ್ವಲ್ಲ, ಆ ಟೊಮೊಟೊನ ಹಾಕ್ಕೊಡೋಣ. ಓಕೆನಾ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು 5 ಮಿನಿಟ್ಸ್ ಹೀಗೆ ಮುಚ್ಚಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡಿ. ನೋಡಿ, ಇಷ್ಟು ಸಿಕ್ಕಿದೆ ಉಪ್ಪು ನೀರು, ಇಷ್ಟು ಸಿಕ್ಕಿದೆ ನಮಗೆ. ಈ ಥರ ಸೋರು ಹಾಕೊಂಡ್ಬಿಟ್ರೆ ಅದು ನೀಟಾಗಿ ಇಳಿಯುತ್ತೆ. ಇನ್ನೂ ಸ್ವಲ್ಪ ಉಪ್ಪು ನೀರು ಬೇಕಂದರೆ ಅದು ನೀಟಾಗಿ ಇಳಿಯುತ್ತೆ. ಅದು ಅದರಲ್ಲಿ ಸ್ವಲ್ಪ ನೀರು ಕ್ರಮೇಣ ಕಡಿಮೆ ಆದಮೇಲೆ ಸೊಪ್ಪನ್ನ ನೀಟಾಗಿ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ನೀವೆಷ್ಟು ಚೆನ್ನಾಗಿ ಒಗ್ಗರಣೆ ಕೊಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊಪ್ಪು ತಿನ್ನಲಿಕ್ಕೆ. ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಇದಕ್ಕೆ ಆಪ್ಷನಲ್ ಗೈಸ್, ಯಾಕಂದರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಇದಕ್ಕೆ ಕರಿಬೇವಿನ ಸೊಪ್ಪು, ಒಣಗಿರೋ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. 2 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇದ್ರ ಜೊತೆಗೆ ಈರುಳ್ಳಿ. ಇದಕ್ಕೆಲ್ಲ ಮಿಕ್ಸ್. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ನೋಡಿ, ಆಗಿದೆ. ಇದಕ್ಕೆ ಇವಾಗ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ.
ಆ್ಯಡ್ ಮಾಡಿ ಆಗಿದೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಈಗ ಮುಚ್ಚೋಣ. ಸ್ವಲ್ಪ ಹಬೆಯಲ್ಲೇ ಬೇಯಿಸಬೇಕು ನೋಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮ್. ಈಗ ಈ ಥರ ಆಗಿದೆ. ಆಲ್ರೆಡಿ ಮುಂಚೆ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಹಬೆಯಲ್ಲಿ ಬೇಯಿಸೋ ನೆಸೆಸಿಟಿ ಇಲ್ಲ, ಓಕೆನಾ. ಇದರ ಲಾಸ್ಟ್ ಟಚಪ್ ಏನಂತ ಅಂದರೆ ಕಾಯಿ, ತುರಿದಿರೋ ಕಾಯಿನ ಹಾಕೊಳ್ಳೋದು. ನೋಡಿ ಆಗಲೇ ತೋರಿಸಿದ್ನಲ್ಲ 1 ಬೌಲು. ನೀವೆಷ್ಟು ಕಾಯಿ ಕ್ರಮೇಣ ಕಡಿಮೆ ಮಾಡ್ತೀರಾ ಇಲ್ಲ ಜಾಸ್ತಿ ಮಾಡ್ತೀರಾ, ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಬಿಟ್ಟಿದ್ದು. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ತಿನ್ನುವಾಗ ಕಾಯಿ ಏನಾದರೂ ಸಿಕ್ಕಿದ್ರೆ, ಬಾಯಿಗೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ನೋಡಿ ಒಗ್ಗರಣೆ ಆಯಿತು, ಪೂರ್ತಿ ಕಂಪ್ಲೀಟ್ ಆಯಿತು. ಈಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ಮುಚ್ಚಿಬಿಡೋಣ ಸೊ ದಟ್ ಬಿಸಿಯಾಗಿರುತ್ತೆ. ನೋಡಿ ಉಪ್ಪು ಸಾಂಬಾರ್ ಮತ್ತು ಸೊಪ್ಪು ಸವಿಯಲು ಸಿದ್ಧ. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಟೇಕ್ ಕೇರ್, ಬಾಯ್.